ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಪಾಲಕ್ ಗೋಬಿ ಮಂಚೂರಿ. ಗೋಬಿಯನ್ನು ಸಣ್ಣಾಗಿ ಹೆಚ್ಚಿಕೊಂಡು ಸ್ವಚ್ಛ ತೊಳೆದು ನೀರು ಹೆಸರು ಇಟ್ಟು ಅದರಲ್ಲಿ ಅರಿಶಿನ ಪುಡಿ ಹಾಕಿ ಒಂದೇ ಒಂದು ಕುದಿಸಿ ನಂತರ ಒಂದು ಬೌಲ್ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಉಪ್ಪು, ನೀರು, ಖಾರ ಪುಡಿ, ಆಮೇಲೆ ಗರಂ ಮಸಾಲ ಇವನ್ನೆಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಪಾಲಕನ್ನು ಹೇಳ್ತೇನೆ. ಆಮೇಲೆ ಮಿಕ್ಸಿ ಮಾಡಬೇಕು. ಬೆಳ್ಳುಳ್ಳಿ ಎಲ್ಲ ಪೇಸ್ಟು, ಆಮೇಲೆ ಸಾಸು, ಟೊಮೆಟೊ ಸಾಸು ಇವನ್ನೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಖಾರ ಪುಡಿ ಹಾಕಿ ಗರಂ ಮಸಾಲ ಹಾಕಿ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಸ್ವಲ್ಪನೇ ಹಾಕಬೇಕು. ಹಾಕಿ ನಂತರ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಹೆಚ್ಚಿಟ್ಟು ತೊಳೆದುಕೊಂಡ ಗೋಬಿ ಏನಿರುತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡಬೇಕು. ಒಂದು ಕುದಿಸಿಟ್ಟು ಗೋಬಿನ ಇದ್ರಾಗ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿ ಅದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ. ಆಮೇಲೆ ಇದನ್ನು ಮೆಣಸಿನ್ಕಾಯಿ ಆಮೇಲೆ ಪಾಲಕ್ ಅದನ್ನು ಮಿಕ್ಸಿ ಮಾಡಿರಿ ಸಣ್ಣಂಗೆ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿದ ನಂತರ ಅದೇನು ಬುಟ್ಟಿಯಲ್ಲಿ ಒಂದು ಸ್ವಲ್ಪ ನೀರು ಉಳಿದಿರ್ತದಲ್ರಿ ಅದರೊಳಗೆ ಅದನ್ನು ಪಾಲಕದ ಮಿಕ್ಸಿ ಮಾಡಿ ಅದರೊಳಗೆ ಕಾರ್ನ್ಫ್ಲೋರು ಆಮೇಲೆ ಮೈದಾ ಹಾಕಿರಿ. 1 ಕಪ್ ಕಾರ್ನ್ಫ್ಲೋರ್ ಹಾಕಿದ್ರೆ 1.5 ಕಪ್ಪು ಮೈದಾ ಹಾಕಬೇಕು. ಮಿಕ್ಸ್ ಮಾಡಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡಿ ಹೆಚ್ಚಿಟ್ಟದ್ದು ಗೋಬಿದ ಎಲ್ಲ ಮಿಕ್ಸ್ ಮಾಡಿರ್ತದಲ್ಲ ಅದರೊಳಗೆ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸಿ ಕಲಿಸಿದ ನಂತರ ಕಾಯ್ದ ಎಣ್ಣೆಯೊಳಗೆ ಒಂದೊಂದನ್ನು ಗೋಬಿಯನ್ನು ಹಾಕಿ ಮಿಕ್ಸ್ ಮಾಡಿದ ಚೆನ್ನಾಗಿ ಕಲಿಸಿದ ಗೋಬಿಯನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕೆಂಪಗೆ ಕರಿಯಬೇಕು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.